ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಮನೆಯಲ್ಲಿ ಮಹಾ ದುರಂತವೊಂದು ಸಂಭವಿಸಿದೆ. ಮದುವೆ ಮಂಟಪಕ್ಕೆ ಬಾಲ್ಯ ವಿವಾಹ ತಡೆಗೆ ಖಾಕಿ ಪಡೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಮನೆಯಲ್ಲಿ ಆಗಿರುವಂತಹ ಭಾರಿ ದುರಂತ ಇದು. ಮದುವೆಯ ಮಂಟಪಕ್ಕೆ ಬಾಲ್ಯ ವಿವಾಹವನ್ನ ತಡಿಬೇಕು ಅಂತ ಖಾಕಿ ಪಡೆ ಹೋಗುತ್ತೆ. ಖಾಕಿ ಎಂಟ್ರಿಯಿಂದ ಆಘಾತಕ್ಕೆ ಒಳಗಾಗಿ ವರನ ತಂದೆ ಸಾವಿಗೀಡಾಗಿದ್ದಾರೆ. ಮಗನ ಮದುವೆ ನಿಂತು ಹೋಯ್ತಲ್ಲ ಅಂತ ಹೇಳಿ ತಂದೆ ಆಘಾತಕ್ಕೊಳಗಾಗಿದ್ದಾರೆ. ಮಂಟಪದಲ್ಲೇ ವರನ ತಂದೆ ವೆಂಕಟರಮಣಪ್ಪ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವು ಸಂಭವಿಸಿದೆ. ಮಾಹಿತಿಯ ಮೇರೆಗೆ ಎಂಟ್ರಿ ಕೊಟ್ಟು ಮದುವೆಯನ್ನು ನಿಲ್ಲಿಸಿರ್ತಾರೆ ಪೊಲೀಸ್ನವರು. 21 ವರ್ಷ ತುಂಬುವ ಮುನ್ನವೇ ವಿವಾಹಕ್ಕೆ ಮುಂದಾಗಿತ್ತು ಕುಟುಂಬ. ಮಗನ ಮದುವೆ ನಿಂತು ಹೋಯ್ತಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ತಂದೆ ವೆಂಕಟರಮಣಪ್ಪ ಅವರಿಗೆ ಆಘಾತ ಆಗಿದೆ, ಹೃದಯಾಘಾತ ಆಗಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವು ಸಂಭವಿಸಿದೆ. ಪೊಲೀಸ್ನವರಿಂದ ನಾವು ಇದು ಬಂದೈತೆ ಮದುವೆ ಮಾಡಬಾರ್ದಪ್ಪ ಅಂದ್ರೆ ನಿಮ್ಗೆ ಎಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ಮೈನಸ್ ಹೇಳಿದ್ರು. ಸರ್ ಅಂದ್ಬಿಟ್ಟು ನಾವು ಲೀಗಲ್ ನಾವು ಕಾನೂನು ಕೊಡ್ಬೇಕಂದ್ಬಿಟ್ಟು ನಾವು ನಿಲ್ಲಿಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಲಿಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ಮದುವೆ ಹುಡುಗಿನ ಅವ್ರಿಗೂ ಕಲಿಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಅಂತ ಊಟ ನಿಲ್ಲಿಸ್ಬಿಟ್ಟು ಬ್ಯಾನ್ ಸರ್ಟಿಫಿಕೇಟ್ ಎಲ್ಲ ಬಂದಿದ್ದು ಅದೆಲ್ಲ ಕಲಿಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ ఇవి ఆధార్ కూడా మళ్ళీ 3 నెలలు డిఫరెన్స్ ఉంది. 3 నెలలు డిఫరెన్స్ ఉండాలంటే సార్ పోలీసులు 112 వాళ్ళు వచ్చేసి మాకు ఇన్ఫర్మేషన్ వచ్చిందప్ప, మాకు స్టేషన్కి వచ్చింది, మేము వచ్చిన మీరు ఎంక్వైరీ చేస్తున్నాము, పిన్ చేయకూడదు అని చెప్పి. సార్ 7 కోసం అంటే మీరు మాస్ కార్డు కానీ ఆధార్ కార్డు కానీ అని చెప్పారు. ఆధార్ కార్డు చూసిన ఆధార్ కార్డులో 23 ఏళ్ళు ఆధార్ కార్డు మళ్ళీ ఎస్ఎల్సీ మాస్ కార్డు కావాలి. ఎస్ఎల్సీ లేదు సార్, ఎస్ఎల్సీ లేదు, ఎడ్యుకేషన్ లేదు, ఎస్ఎల్సీ మార్చుకొని మేము టీసీ లాగా తెచ్చిచ్చేది లేదు, మా కార్డు వచ్చింది మేము పిన్ చేయకూడదు అని చెప్పేసి. సరే సార్ అస్మాత్ మీకు అట్లా ఏమైనా ప్రాబ్లం ఉంటే పిన్ చేయము, మీ కాలేజ్ ఇస్తామని చెప్పి నిలిపెట్టేసి పిన్ నిలబెట్టేసేసి మా బిడ్డలంతా వాళ్ళతో అనిపించేసి అంతా కంప్లీట్ క్లియర్ చేసేసి వాళ్ళు అవుట్ పక్కన ఓడిపోయి ఆ సైడ్ ఈ సైడ్ కలిసి ఓడిపోయి ఇది పిల్లలకి వారికి ఫుల్ కట్ట దిగులు భయం చేస్తారు. వాళ్ళు చచ్చిపోయిన పిల్లలు వాళ్ళ అప్ప అమ్మలు వాళ్ళు తింటిని తీసుకునేసి పక్క వెళ్ళిపోయి మళ్ళీ అంతా వెళ్ళిపోయి టార్గెట్ అంతా వెళ్ళిపోయి అంతా కంప్లీట్ క్లోజ్ అయిపోయింది. క్లోజ్ అయిపోయినాక మళ్ళీ మీరు ఈ స్టేషన్ ఇంకా మళ్ళీ ఇన్ఫర్మేషన్ ఇచ్చినారు. ఫస్ట్ ఏమైంది చూసుకుంటున్న పని మళ్ళీ వచ్చిన నిర్మాణం చేసుకుని అదేం కార్యక్రమం బిర్యానీ ముగిసి ఇచ్చేసుకోండి అని చెప్పవచ్చు. మొత్తం పోలీసు వాళ్ళది ఏం పత్రం లేదు సార్, ఇల్లు వచ్చింది పోలీసు అట్లా ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಈ ಪ್ರಕರಣವನ್ನ ನೋಡಿದ್ರೆ ಪೊಲೀಸ್ ಇಲಾಖೆ ಒಂದು ರೀತಿ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ. ಯಾಕಂತ ಹೇಳಿದ್ರೆ ದಿಢೀರಂತ ಎಂಟ್ರಿ ಕೊಡಲಿಲ್ಲ ಅಂದರೆ ಆ ವಿವಾಹ ನಡೆದು ಹೋಗ್ತಾ ಇತ್ತು. ಈಗ ಆ ಮದುವೆಯ ಸಂದರ್ಭದಲ್ಲಿ ಈಗ ಹೃದಯಾಘಾತ ಆಗಿ ಸಾವು ಕೂಡ ಸಂಭವಿಸಿರುವಂಥದ್ದು. ಹಾಗಾಗಿ ಆ ಕುಟುಂಬಸ್ಥರು ಪ್ರತಿಭಟನಾ ನಿರತರು ಏನು ಹೇಳ್ತಿದ್ದಾರೆ, ಅವರ ಮನವಿ ಮತ್ತು ಆಗ್ರಹ ಏನು? ಎಷ್ಟು ದಿವಸ ಯಾಕಂತಂದ್ರೆ 21 ಹೆಣ್ಣಿಗೆ 18 ವರ್ಷ, ಗಂಡಿಗೆ 21 ವರ್ಷ ಅಂತ ಕಾನೂನು ಇದೆ. ಆದ್ರೆ ಆ ಕಾನೂನು ವಿರುದ್ಧ ಇವತ್ತು ಅದನ್ನ ಬಿಟ್ಟು ಇವತ್ತು ಮ್ಯಾರೇಜ್ ಮಾಡಂಗಿಲ್ಲ. ಬಾಲ್ಯ ವಿವಾಹದ ತಡೆ ಆಜ್ಞೆ ಅದು ಹಾಕ್ತಿದಾಗುತ್ತೆ. ಅದರಂತ ಇವತ್ತೇನ್ ಮಾಡಿದ್ರೆ ಈ ವಿಷಯ ಗೊತ್ತಾಗ್ತಿರ್ತಂದ್ರೆ ಪೊಲೀಸ್ ಇಲಾಖೆ, ಬಟ್ಲಳ್ಳಿ ಪೊಲೀಸ್ ಇಲಾಖೆದವರು ಏನು ರಾತ್ರಿ ರಿಸೆಪ್ಷನ್ ನಡೆದಿರುತ್ತೆ ಅದರ ಜೊತೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟದ ಪ್ರತಿನಿತ್ಯ ಎಂಟ್ರಿ ಕೊಟ್ಟದ ಬೆನ್ನಲ್ಲೇ ಕೇಳ್ತಾರೆ 21 ವರ್ಷ ಒಳಗಡೆ ನಿಮ್ಗೆ ಮಗನಿಗೆ ಏಜ್ ಆಗಿಲ್ವಲ್ಲ, ಯಾಕೆ ನೀವು ಮದುವೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಪೊಲೀಸ್ ಇಲಾಖೆ ಮತ್ತೆ ದಿಢೀರ್ನ ಭೇಟಿ ಕೊಟ್ಟ ಹಿನ್ನೆಲೆ ಇದೆ. ಸಾಕಷ್ಟು ಏನಪ್ಪಾ ರಾತ್ರಿ ಸಹ ಏನು ರಿಸೆಪ್ಷನ್ ಆಗಿತ್ತು, ಬೆಳಗ್ಗೆ ಮುಹೂರ್ತ ನಡಿಬೇಕಾಗಿತ್ತು, ದಿಢೀರ್ನೆ ಮದುವೆ ನಿಂತೋಯ್ತಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಒಂಥರ ಆತಂಕ. ಅಲ್ಲಿ ನೆರೆದಿದ್ದಂತ ಮಂಟಪದಲ್ಲಿ 100 ಜನ ನೆರೆದಿದ್ದಂತ ಏನು ಕಲ್ಯಾಣ ಮಂಟಪ ಮದುವೆ ಆಗೋ ಪ್ರತಿಯೊಬ್ಬರಿಗೂ ಸಹ ಏನು ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನೋಡ್ತಿರ್ತಾರೆ. ಇದರಲ್ಲಿ ಅವ್ರಿಗೆ ಹೃದಯಾಘಾತ ಸಹ ಆಗಿದೆ. ಹೃದಯಾಘಾತ ಆಗದ ಬೆನ್ನಲ್ಲೇ ಅವ್ರನ್ನ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ
ಮಾರ್ಗ ಮಧ್ಯದಲ್ಲಿ ಅವರು ತೀರ್ಕೊಳ್ತಾರೆ. ಆದ್ರೆ ಇವರು ವಾಗ್ದ ಏನು ಅಂತಂದ್ರೆ ಏನು ಇವರು ಪೊಲೀಸರು ಎಂಟ್ರಿ ಕೊಟ್ಟ ಮೇಲೆ ಇದರ ವಿಷಯ ತಿಳಿದ ತಕ್ಷಣ ಹೃದಯಾಘಾತ ಆಗಿದೆ, ಆದ್ರಿಂದ ಇದಾಗಿದೆ, ನಮ್ಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಏನು ಬಟ್ಲಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಶವ ಇಟ್ಟು ಪ್ರತಿಭಟನೆ ಸಹ ಮಾಡ್ತಿದ್ದಾರೆ. ಆದ್ರೆ ಇವರು ಪೊಲೀಸ್ ಇಲಾಖೆ ಸಹ ಏನು ಅವ್ರ ಕರ್ತವ್ಯ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಬಾಲ್ಯ ವಿವಾಹನ ತಡಿಲೇಬೇಕು. ಮಾಹಿತಿ ಗೊತ್ತಾಗಿದೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ಅನಾಹುತ ಆಗುತ್ತೆ. ಈ ತರ ಒಂದು ಘಟನೆಗಳು ಸಾಕಷ್ಟು ಸಂಭವಿಸ್ತಿರೋದ್ರಿಂದ ನಿಜವಾಗ್ಲೂ ಆಘಾತಕಾರಿ ಅನ್ಸುತ್ತೆ. ಈಗ ಮದುವೆ ಮಂಟಪದಲ್ಲೂ ಒಂದು ಕಡೆ ಏನು ಸಾವಿನ ಒಂದು ಸುದ್ದಿ ಕೇಳಿ ಸಾಕಷ್ಟು ದಿಗ್ಭ್ರಮೆ ಆಗಿದ್ದಾರೆ. ಸತೀಶ್, ವಧು ಮತ್ತು ವರರ ಡೇಟ್ ಆಫ್ ಬರ್ತ್ ಏನು? ವಧುವಿಗೆ ಏಜ್ ಆಗಿದೆ, ವರನಿಗೆ ಏಜ್ ಆಗಿಲ್ಲ. ಯಾಕಂತಂದ್ರೆ ವರನಿಗೆ ಈಗ್ಲೂ ಇನ್ನ ಒಂದು 6 ತಿಂಗಳ ಕಾಲಾವಕಾಶ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಗೊತ್ತಾಗ್ತಿರೋಂಥದ್ದು. ವಧುವಿಗೆ ಈಗಾಗ್ಲೇ ವಧುವಿಗೆ ಆಗಿದೆ, ವರನಿಗೆ ಆಗಿಲ್ಲ ಅನ್ನೋದೊಂದು ಆರೋಪ ಈಗ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತೀಶ್.